ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ. ಬುಧವಾರ ಈ ಸಂಜೆ ಆನ್ಲೈನ್ ಪ್ರಾರ್ಥನೆಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾನು ಆಹ್ವಾನಿಸ್ತೇನೆ. ಈ ಒಂದು ಪ್ರಾರ್ಥನೆಯನ್ನು ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡಿಕೊಳ್ಳೋಣ. ನಾವು ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಈ ದಿನ ಆನ್ಲೈನ್ ಪ್ರೇಯರ್ಗೆ ನಾವು ಬಂದಿದ್ದೇವೆ ಕರ್ತನೆ. ಅನೇಕರು ಆನ್ಲೈನಲ್ಲಿ ಜಾಯ್ನ್ ಆಗುವಂತೆ ನೀನು ನಜಿಸುವುದಕ್ಕಾಗಿ ನಿನ್ನ ನಾಮಕ್ಕೆ ನಾನು ಸ್ತೋತ್ರ ಮಾಡ್ತೇನೆ. ಈಗ ನಿನ್ನನ್ನು ಸ್ತುತಿಸಿ ಕರ್ತನೆ, ನಿನ್ನ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಹೋಗುವಾಗ ಪವಿತ್ರಾತ್ಮನೇ ನಿನ್ನನ್ನು ನಜಿಸುವುದಕ್ಕಾಗಿ ಸ್ತೋತ್ರ. ನಮ್ಮ ಅಂತರಂಗವು ತೆರೆಯಲ್ಪಡಲಿ, ನಮ್ಮ ಹೃದಯವು ನಿನಗಾಗಿ ತೆರೆಯಲ್ಪಡಲಿ. ಪವಿತ್ರಾತ್ಮನೇ ನಮ್ಮ ನಿನಗೆ ಅಧೀನಪಡಿಸುತ್ತೇವೆ ಸ್ವಾಮಿ. ನಿನ್ನ ಕೃಪೆಯ ಹಸ್ತಕ್ಕೊಪ್ಪಿಸಿಕೊಡ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪ್ರೀತಿಯುಳ್ಳ ಪರಲೋಕದ ತಂದೆ, ಆಮೆನ್. ಹಲ್ಲೆಲೂಯಾ. ಈಗ ನಾವು ಒಂದು ಹಾಡನ್ನಾಡಿ ಕರ್ತನನ್ನು ಸ್ತೋತ್ರ ಮಾಡಿ ವಾಕ್ಯ ಭಾಗಕ್ಕೆ ಹೋಗೋಣ. ಆದರ್ಶ ನಮ್ಮನ್ನು ಹಾಡಲ್ಲಿ ನಡೆಸುವವರಾಗಿರ್ತಾರೆ. ದೇವರು ನೀನೇ, ನನ್ನ ಪ್ರೀತಿಸಿದ ಯೇಸುವೇ, ನನಗಾಗಿ ನಿನ್ನ ಜೀವ ಕೊಟ್ಟೆ, ನನ್ನ ರಕ್ಷಿಸಿದ ಯೇಸುವೇ. ಒಳ್ಳೆಯ ದೇವರು ನೀನೇ, ನನ್ನ ಪ್ರೀತಿಸಿದ ಯೇಸುವೇ, ನನಗಾಗಿ ನಿನ್ನ ಜೀವ ಕೊಟ್ಟೆ, ನನ್ನ ರಕ್ಷಿಸಿದ ಯೇಸುವೇ. ನನ್ನ ಪಾಪವೆಲ್ಲ ಪರಿಹರಿಸಿ ನಿನ್ನ ಮಗನಾಗಿ ಮಾಡಿಕೊಂಡೆ,
ಪಾಪವೆಲ್ಲ ಪರಿಹರಿಸಿ ಮಗನಾಗಿ ಮಾಡಿಕೊಂಡೆ. ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು, ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು. ನನ್ನ ಪ್ರಾಣ ಇರುವರೆಗೂ ನನ್ನ ಪ್ರೀತಿ ಮಾಡುವೆನು. ಈ ಉಸಿರು ಇರುವರೆಗೂ ನನ್ನ ಸೇವೆ ಮಾಡುವೆನು. ಕಷ್ಟದ ದಿನಗಳಲ್ಲಿ ನೀನು ನನ್ನ ಕೈ ಹಿಡಿದು ಕಾಪಾಡಿದೆ. ಆತಂಕ ಎದುರಾಗಿ ಬರಲು ನನ್ನ ಜೊತೆಗೆ ಬಲಪಡಿಸಿದೆ. ಕಷ್ಟದ ದಿನಗಳಲ್ಲಿ ನೀನು ನನ್ನ ಕೈ ಹಿಡಿದು ಕಾಪಾಡಿದೆ. ಆತಂಕ ಎದುರಾಗಿ ಬರಲು ನನ್ನ ಜೊತೆಗೆ ಬಲಪಡಿಸಿದೆ. ನಾ ದುಃಖಿಸುವ ದಿನಗಳೆಲ್ಲ ನನ್ನ ಅಪ್ಪಿಕೊಂಡು ಸಂತೈಸಿದೆ. ನಾ ದುಃಖಿಸುವ ದಿನಗಳೆಲ್ಲ ನನ್ನ ಅಪ್ಪಿಕೊಂಡು ಸಂತೈಸಿದೆ. ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು, ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು. ನನ್ನ ಪ್ರಾಣ ಇರುವರೆಗೂ ನಿನ್ನ ಪ್ರೀತಿ ಮಾಡುವೆನು. ಈ ಉಸಿರು ಇರುವರೆಗೂ ನಿನ್ನ ಸೇವೆ ಮಾಡುವೆನು. ನನ್ನ ಪ್ರಾಣ ಇರುವರೆಗೂ ನಿನ್ನ ಪ್ರೀತಿ ಮಾಡುವೆನು. ಈ ಉಸಿರು ಇರುವರೆಗೂ ನಿನ್ನ ಸೇವೆ ಮಾಡುವೆನು. ಜೀವಿತದ ನನಗೆ ಸಂಪೂರ್ಣವಾಗಿ ಅರ್ಪಿಸುವೆನು. ನಶಿಸುವ ಜನರ ಬಳಿಗೆ ನಿನ್ನ ಶುಭವಾರ್ತೆ ಕೊಂಡೊಯ್ಯುವೆ. ಈ ಒಂದು ಜೀವಿತವ ನಿನಗೆ ಸಂಪೂರ್ಣವಾಗಿ ಅರ್ಪಿಸುವೆನು. ನಶಿಸುವ ಜನರ ಬಳಿಗೆ ನಿನ್ನ ಶುಭವಾರ್ತೆ ಕೊಂಡೊಯ್ಯುವೆ. ದಾನ ಕೊಟ್ಟ ನಿನ್ ಪ್ರೀತಿಯ ಈ ಜಗಕ್ಕೆಲ್ಲ ಸಾರುವೆನು. ಪ್ರಾಣ ಕೊಟ್ಟ ನಿನ್ ಪ್ರೀತಿಯ ಈ ಜಗಕ್ಕೆಲ್ಲ
ಸ್ತುತಿ ಮಾಡುವೆನು. ಈ ಉಸಿರು ಇರುವರೆಗೂ ನಿನ್ನ ಸೇವೆ ಮಾಡುವೆನು. ಹಲ್ಲೆಲೂಯ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ಒಳ್ಳೆಯವನಾಗಿದ್ದಾನೆ. ಈಗ ನಾವು ದೇವರ ವಾಕ್ಯ ಸಂದೇಶಕ್ಕೆ ನಾವು ಹೋಗ್ತೇವೆ. ಈಗ ಆದರ್ಶ ನಮ್ಮ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಡುವವರಾಗಿರ್ತಾರೆ. ನಾವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗೋಣ. Hallelujah. ಹಲ್ಲೆಲೂಯ. I am so happy to be here. ನಾನು ಇಲ್ಲಿ ಇರಲಿಕ್ಕೆ ನಾನು ತುಂಬ ಸಂತೋಷವುಳ್ಳವನಾಗಿದ್ದೇನೆ. The word of God says that ದೇವರ ವಾಕ್ಯವು ಹೇಳ್ತೈತೆ, faith cometh by hearing and hearing the word of God. ನಂಬಿಕೆ ದೇವರ ವಾಕ್ಯವನ್ನು ಕೇಳುವುದರಿಂದ ಕೇಳುತ್ತಾ ಇರುವುದರಿಂದ ಬರುತ್ತದೆ ಎಂಬುದಾಗಿ. When faith comes, ಯಾವಾಗ ನಂಬಿಕೆ ಯಾವಾಗ ಬರ್ತೈತೋ darkness is dispelled. ಕತ್ತಲು ಎಂಬುವಂಥದ್ದು ನಮ್ಮ ಜೀವಿತದಿಂದ ತೊಲಗಿ ಹೋಗುವಂಥದ್ದಾಗಿದೆ. Today I want to speak about Jacob's faith. ಈ ದಿನ ಯಾಕೋಬನ ನಂಬಿಕೆ ಕುರಿತು ನಾನು ಮಾತಾಡಲಿಕ್ಕಿದ್ದೇನೆ. Let us turn to ನಾವೆಲ್ಲರೂ ನಮ್ಮ ಸತ್ಯವೇದವನ್ನು Hebrews 11th chapter, ಹಿಬ್ರಿ ಪತ್ರಿಕೆ 11ನೇ ಅಧ್ಯಾಯ verse 21. 21ನೇ ವಚನಕ್ಕೆ ನಾವು ಸತ್ಯವೇದವನ್ನು ತಿರುಗಿಸೋಣ. By faith Jacob, when he dying, blessed each of the sons of Joseph, bowing in worship over the head of his staff. ಯಾಕೋಬನು ತಾನು ಸಾಯುತ್ತಿರುವಾಗ ನಂಬಿಕೆಯಿಂದಲೇ ಯೋಸೇಫನ ಮಕ್ಕಳಿಬ್ಬರನ್ನು ಆಶೀರ್ವದಿಸಿದನು. ತನ್ನ ಕೋಲಿನ ಮೇಲೆ ಬಾಗಿಕೊಂಡು ದೇವರಿಗೆ ನಮಸ್ಕಾರ ಮಾಡಿದನು. Amen. Here the author of Hebrews firstly talk about what is faith and how faith works. ಈ ಒಂದು ಪತ್ರಿಕೆಯಲ್ಲಿ ಈ ಒಂದು ಅಧ್ಯಾಯದಲ್ಲಿ ಭಕ್ತನು ಮೊದಲನೇದಾಗಿ ನಂಬಿಕೆ ಅಂದರೆ ಏನು ಮತ್ತು ನಂಬಿಕೆ ಹೇಗೆ ಕೆಲಸ ಮಾಡ್ತೈತೆ ಎಂಬುದನ್ನು ವಿವರಿಸ್ತಾರೆ. And he gives faith list of faith heroes. ಅದ ನಂತರ ನಂಬಿಕೆ ವೀರರ ಬಗ್ಗೆ ಆತನೊಂದು ದೊಡ್ಡ ಪಟ್ಟಿಯನ್ನೇ ಕೊಡ್ತಾನೆ. Why he wants to encourage Jewish Christians' faith. ಇಲ್ಲಿ ಯಹೂದಿಗಳಿಂದ ರಕ್ಷಣೆ ಹೊಂದಿರುವಂಥ ವಿಶ್ವಾಸಿಗಳ ನಂಬಿಕೆಯನ್ನು ಆತನು ಬಲಪಡಿಸುವಂಥ ಆತನಾಗಿದ್ದಾನೆ. So he takes Old Testament personalities to teach faith. ಆದ್ದರಿಂದಲೇ ಅವರಿಗೆ ನಂಬಿಕೆಯನ್ನು ಕಲಿಸುವುದಕ್ಕಾಗಿ ಹಳೆಯ ಒಡಂಬಡಿಕೆಗಳ ವ್ಯಕ್ತಿತ್ವಗಳನ್ನು ಆತನು ತೆಗೆದುಕೊಂಡಿದ್ದಾನೆ. But he wants to teach New Testament truths from Old Testament personalities. ಆದರೆ ನಾವು ನೋಡ್ತೇವೆ ಆತನು ಹಳೆಯ ಒಡಂಬಡಿಕೆಗಳ ವ್ಯಕ್ತಿತ್ವಗಳನ್ನು ಆತನು ಉದಾಹರಣೆಗೆ ತೆಗೆದುಕೊಂಡಿದ್ದಾಗ್ಯೂ ಅವರ ಮೂಲಕ ಹೊಸ ಒಡಂಬಡಿಕೆಯ ಸತ್ಯಗಳನ್ನು ಆತನು ಉಪದೇಶಿಸುತ್ತಿದ್ದಾನೆ. Today I want to talk about Jacob's faith. ಈ ಒಂದು ಮಾರ್ಗದಲ್ಲಿ ನಾನು ಈ ದಿನ ಯಾಕೋಬನ ನಂಬಿಕೆ ಕುರಿತು ನಾನು ಮಾತಾಡಲಿಕ್ಕಿದ್ದೇನೆ. In Hebrews 11:21, he does not give the whole story about Jacob. ಇಲ್ಲಿ ಹಿಬ್ರಿ ಪತ್ರಿಕೆ 11ನೇ ಅಧ್ಯಾಯ 21ನೇ ವಚನದಲ್ಲಿ ಯಾಕೋಬನ ಬಗ್ಗೆ ಬರೆಯಲ್ಪಟ್ಟಿದೆ. ಬಟ್ ಆದರೆ ಯಾಕೋಬನ ಪೂರ್ತಿ ಚರಿತ್ರೆ ಕುರಿತು ಇಲ್ಲಿ ಬರೆಯಲ್ಪಡಲಿಲ್ಲ. He gives the Jacob blessed the sons of Joseph story. ಇಲ್ಲಿ ಹೇಳಲ್ಪಟ್ಟಿರುವಂಥ ಸಂಗತಿ ಏನಂದರೆ ಯೋಸೇಫನ ಮಕ್ಕಳನ್ನು ಯಾಕೋಬನು ನಂಬಿಕೆಯಿಂದ ಆಶೀರ್ವದಿಸಿದ ಕುರಿತು ಮಾತ್ರ ಇಲ್ಲಿ ಬರೆಯಲ್ಪಟ್ಟಿದೆ. When he was 147 years, he is about to die. ಇಲ್ಲಿ ನಾವು ನೋಡ್ತೇವೆ ಯಾಕೋಬನಿಗೆ 147 ವರ್ಷ ಪ್ರಾಯವಾಗಿತ್ತು. ಇನ್ನೇನು ಆತನು ಸಾಯಲಿಕ್ಕಿದ್ದ. He blesses Joseph's sons. ಆ ಒಂದು ಸಂದರ್ಭದಲ್ಲಿ ಆತನು ಯೋಸೇಫನ ಮಕ್ಕಳನ್ನು ಆತನು ಆಶೀರ್ವದಿಸ್ತಾನೆ. This story is taken by Hebrews author. ಈ ಒಂದು ಸಂಗತಿ, ಈ ಒಂದು ಕತೆ ಹಿಬ್ರೂ ಒಂದು ಇಬ್ರಿಯರ ಭಕ್ತನು ಇದನ್ನು ಬರೆದಾತನಾಗಿದ್ದಾನೆ. The author does not take whole story. ಈ ಒಂದು ಪತ್ರಿಕೆಯನ್ನು ಬರೆದಂಥ ಭಕ್ತನು ಆತನ ಕುರಿತಾದ ಪೂರ್ತಿ ಕಥೆಯನ್ನು ಬರೆಯಲಿಲ್ಲ. He wants to tell the last moments of Jacob, very blessed Joseph's son.
ಆದರೆ ಈ ಒಂದು ಪತ್ರಿಕೆಯನ್ನು ಬರೆದಂಥ ಭಕ್ತನು ಯಾಕೋಬನ ಕಡೇ ದಿನಗಳ ಕೊನೆ ಗಳಿಗೆಯ ಒಂದು ಯೋಸೆಫನ ಮಕ್ಕಳನ್ನು ಆಶೀರ್ವಾದ ಮಾಡಿದ ಆ ಕಥೆಯನ್ನು ಮಾತ್ರ ಆತನಲ್ಲಿ ಪ್ರಸ್ತಾಪಿಸ್ತಿದ್ದಾನೆ. Before Jacob was cheater and cunning fellow, ಅದಕ್ಕಿಂತ ಮೊದಲು ಯಾಕೋಬನು ತನ್ನ ಜೀವಿತದ ಪ್ರಾರಂಭದ ದಿನಗಳಲ್ಲಿ ಆತನು ಮೋಸಗಾರನಾಗಿದ್ದ, ಬಹಳ ಕುತಂತ್ರವುಳ್ಳಂಥ ವ್ಯಕ್ತಿಯಾಗಿದ್ದ. he has his own plan, his own purpose, his own ways. ಆತನು ತನ್ನ ಜೀವನದಲ್ಲಿ ಪ್ರಾರಂಭ ದಿನಗಳಲ್ಲಿ ನೋಡುವಾಗ ತನ್ನದೇ ಆದಂಥ ಒಂದು ಬುದ್ಧಿವಂತಿಕೆ, ತನ್ನದೇ ಆದಂಥ ಆಲೋಚನೆ, ತನ್ನದೇ ಆದಂಥ ಮಾರ್ಗಗಳೆಲ್ಲ ಆತನು ಹೊಂದಿರುವ ಆತನಾಗಿದ್ದ. But in later days, he trusted in God very much. ಆದರೆ ಯಾಕೋಬನು ತನ್ನ ವಯಸ್ಸು ಕಳೆಯುತ್ತಾ ಬರುವಾಗ ದೇವರಲ್ಲಿ ಮತ್ತು ಬಹಳ ಭರವಸೆ ಉಳ್ಳಂಥ ವ್ಯಕ್ತಿಯಾಗಿದ್ದ. This verse is teaching about how Christian believer want to end up his life. ಇಲ್ಲಿ ಬರೆಯಲ್ಪಟ್ಟಂಥ ವಾಕ್ಯ ಕ್ರಿಸ್ತನಲ್ಲಿ ನಂಬಿಕೆಯಿಟ್ಟಂಥ ವ್ಯಕ್ತಿಗಳಾದ ನಾವುಗಳು ನಮ್ಮ ಜೀವಿತವನ್ನು ಯಾವ ರೀತಿಯಲ್ಲಿ ಕೊನೆಗಳಿಸಬೇಕು ಎಂಬ ಸಂಗತಿಯನ್ನು ಕುರಿತು ಮಾತನಾಡ್ತದೆ. Before Jacob was very cheater, very difficult fellow, very cunning fellow. ನಾವು ಯಾಕೋಬನನ್ನು ನೋಡುವಾಗ ಆತನ ಪ್ರಾರಂಭದ ದಿನಗಳಲ್ಲಿ ಬಹಳ ಕುತಂತ್ರಿಯಾದಂಥ ವ್ಯಕ್ತಿ ಮತ್ತು ಮೋಸಗಾರನಾದಂಥ ವ್ಯಕ್ತಿ, ತನ್ನದೇ ಬಲವನ್ನು ಆತುಕೊಂಡಂಥ ವ್ಯಕ್ತಿ, ಈ ರೀತಿ ಆತನು ಕಂಡು ಬರ್ತಾನೆ. But when he trusted in God, he understand about what is God's nature, about his excellencies. ಆದ ನಂತರ ನಾವು ನೋಡ್ತೇವೆ, ಯಾವಾಗಾದರೆ ಯಾಕೋಬನು ಮತ್ತು ಆತನ ಜೀವನದಲ್ಲಿ ವಯಸ್ಸು ಕಳೀತಾ ಬರುವಾಗ ಕರ್ತನಲ್ಲಿ ಭರವಸೆ ಬಿಡ್ತಾ ಆತನು ಬಂದನು, ಆಗ ಆತನ ಕಣ್ಣುಗಳು ತೆರೆಯಲ್ಪಟ್ಟವು. ದೇವರ ಸ್ವಭಾವ, ದೇವರ ಗುಣಾತಿಶಯಗಳ ಬಗ್ಗೆ ಆತನು ತಿಳುವಳಿಕೆಯನ್ನು ಹೊಂದುತ್ತಾ ಬಂದ. He is a witness and testimony about who God is and what God can do. ಯಾಕೋಬನು ತನ್ನ ನಂತರ ಜೀವಿತದಲ್ಲಿ ನಾವು ನೋಡುವಾಗ ದೇವರು ಯಾರು ಮತ್ತು ದೇವರು ಏನು ಕಾರ್ಯಗಳನ್ನು ಮಾಡಬಲ್ಲ ಎಂಬುದಕ್ಕೆ ಈತನು ಒಂದು ಮಹಾ ಸಾಕ್ಷಿಯಾಗಿದ್ದಾನೆ. The New Testament says about consider the end days of Job. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಯೋಬನ ಅಂತ್ಯ ದಿನಗಳನ್ನು ನೋಡಿರಿ ಎಂಬುದಾಗಿ ಹೇಳ್ತೈತೆ. Bible always teaches about end days, about his personalities. ದೇವರ ವಾಕ್ಯ ಸತ್ಯವೇದ ಯಾವಾಗಲೂ ಸಹ ತನ್ನ ಭಕ್ತರ ಅಂತಿಮ ದಿನಗಳನ್ನು ಕುರಿತು ನೋಡುವಂತೆ ಅದು ಪ್ರಸ್ತಾಪಿಸುವಂಥದ್ದಾಗಿದೆ. Why there is not beginning? Why there is not beginning? ಯಾಕೆಲ್ಲಿ ಪ್ರಾರಂಭದ ಬಗ್ಗೆ ಹೇಳುವುದಿಲ್ಲ? Beginning, there was a mess. There is dependence upon his own ability, own plans, own purposes. ನಾವು ನೋಡ್ತೀವಿ ಯಾಕೆ ತನ್ನ ಜನರ ಒಂದು ಪ್ರಾರಂಭದ ಬಗ್ಗೆ ಆತನು ಹೇಳಲ್ಲ, ದೇವರ ವಾಕ್ಯ ಹೇಳಲ್ಲ ಅಂದರೆ, ಪ್ರಾರಂಭದಲ್ಲಿ ಅನೇಕವಾದ ಸಮಸ್ಯೆಗಳು, ಮೆಸ್ ಅಂದರೆ ಒಂಥರ ಗೊಂದಲಗಳು ಇರುವಂಥ ಜೀವನ ಅವರದ್ದಾಗಿತ್ತು. ಅವರದ್ದಾದ ಆಲೋಚನೆ, ಅವರದ್ದಾದ ಸ್ವಬುದ್ಧಿ ಮೇಲೆ ಆತುಕೊಳ್ಳುವಂಥದ್ದು, ಇಂಥ ರೀತಿಯಲ್ಲಿ ಅವರು ಜೀವಿಸುವಂಥವರಾಗಿದ್ದರು. At last, Job remained silent. He gives all the things to God and do God's purposes. ಆದರೆ ನಂತರ ದಿನಗಳಲ್ಲಿ ಯೋಬನನ್ನು ನಾವು ನೋಡುವಾಗ ಆತನ ಮೌನವಾದ, ಆತನು ತನ್ನ ಜೀವನದ ವಿಷಯದಲ್ಲಿ ಆತನ ಮೌನವಾದ, ತನ್ನ ಎಲ್ಲ ಸಂಗತಿಗಳನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟು ಕರ್ತನ ಮೇಲೆ ಭರವಸೆ ಉಳ್ಳವನಾದ. But in the end of Job's life, ಯೋಬನ ಜೀವನದ ಕಡೆ ದಿನಗಳಲ್ಲಿ, before he lost everything, ತನ್ನ ಜೀವನದಲ್ಲಿ ಎಲ್ಲ ಕಳ್ಕೊಳ್ಳೋ ನಂತರ ಯಾವಾಗಾದ್ರೂ ದೇವರಲ್ಲಿ ಆತನು ಭರವಸೆ ಬಿಟ್ಟನೋ, he restored all things back. ತಿರುಗಿ ತಾನು ಕಳ್ಕೊಂಡಂಥ ಪ್ರತಿ ಸಂಗತಿಯನ್ನು ತಿರುಗಿ ಆತನು ಹೊಂದಿಕೊಂಡ ಆತನಾಗಿದ್ದಾನೆ. One day in my Bible college, ಒಂದು ದಿನ ನಾನು ಬೈಬಲ್ ಕಾಲೇಜಲ್ಲಿ ಓದುತ್ತಿದ್ದಾಗ one professor gave one assignment to calculate about Job's wealth.
ಒಂದು ದಿನ ನಾನು ಬೈಬಲ್ ಕಾಲೇಜಲ್ಲಿ ಇದ್ದಂಥ ಸಮಯದಲ್ಲಿ ನಮ್ಮ ಪ್ರೊಫೆಸರ್ ಒಬ್ಬರು ಒಂದು ದಿನ ಒಂದು ಅಸೈನ್ಮೆಂಟ್ ಕೊಟ್ಟರು. ಅದೇನೆಂದರೆ ಜೋಬ್ ಅಂದರೆ ಯೋಬನ ಒಂದು ಐಶ್ವರ್ಯದ ಬಗ್ಗೆ ಒಂದು ಲೆಕ್ಕಾಚಾರ ಕೊಡಬೇಕು ಎಂಬುದಾಗಿ. We are calculating the Job's wealth. ನಾವು ಯೋಬನ ಸಂಪತ್ತಿನ ಬಗ್ಗೆ ಲೆಕ್ಕಾಚಾರ ಮಾಡಲಿಕ್ಕೆ ಪ್ರಾರಂಭಿಸಿದೆವು. We are doing our best to calculate the Job's wealth. ಯೋಬನ ಸಂಪತ್ತಿನ ಬಗ್ಗೆ ಲೆಕ್ಕಾಚಾರ ಮಾಡಲಿಕ್ಕೆ ನಮ್ಮ ಶಕ್ತಿಯಾನುಸಾರ ನಾವು ಪ್ರಯತ್ನಿಸಿದೆವು. After the calculator is stuck. ಆ ನಂತರ ನಾವು ಅದಕ್ಕೆ ಪ್ರಯತ್ನ ಮಾಡ್ತಿರುವಾಗ ಮಧ್ಯದಲ್ಲಿ ನಮ್ಮ ಕ್ಯಾಲ್ಕುಲೇಷನ್, ನಮ್ಮ ಲೆಕ್ಕಾಚಾರ ಅಲ್ಲಿಗೆ ಸ್ಟ್ರಕ್ ಆಯಿತು. And let us turn to Hebrews 13 verse 7. ಇಬ್ರಿ ಬರೆದ ಪತ್ರಿಕೆ 13ನೇ ಅಧ್ಯಾಯ 7ನೇ ವಚನ. Remember your leaders, those who speak to you the word of God. Consider the outcome of their way of life and imitate their faith. ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದ ನಿಮ್ಮ ಸಭಾ ನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಅವರು ಯಾವ ರೀತಿಯಿಂದ ನಡ್ಕೊಂಡು ಪ್ರಾಣ ಬಿಟ್ಟರೆಂಬುದನ್ನು ಆಲೋಚಿಸಿರಿ. ಅವರ ನಂಬಿಕೆಯನ್ನು ಅನುಸರಿಸಿರಿ. Here is telling about those who rule after you and follow their faith. ನಿಮ್ಮ ಸಭಾ ನಾಯಕರು ಅಥವಾ ನಿಮ್ಮನ್ನು ಕರ್ತನಲ್ಲಿ ನಗಿಸಿರುವವರನ್ನು ನೀವು ಅವರನ್ನು ಅನುಸರಿಸಿರಿ, ಅವರ ನಂಬಿಕೆಯನ್ನು ಅನುಸರಿಸಿರಿ ಎಂಬುದಾಗಿ. Follow their faith life. ಅವರ ನಂಬಿಕೆಯ ಜೀವಿತವನ್ನು ನೀವು ಅನುಸರಿಸುವವರಾಗಿರಿ. The word of God says in Job, ಯೋಬನ ವಿಷಯದಲ್ಲಿ ಯೋಬನ ಗ್ರಂಥದಲ್ಲಿ ದೇವರ ವಾಕ್ಯವು ಹೇಳ್ತೈತೆ, your beginning is so very little small, ನಿನ್ನ ಆರಂಭವು ಅತ್ಯಲ್ಪವಾಗಿದ್ದರೂ but your end will be so great. ನಿನ್ನ ಅಂತ್ಯವು ಅತ್ಯಧಿಕವಾಗಿರ್ತೈತೆ ಎಂಬುದಾಗಿ. So always everyone experience that. ಇದನ್ನು ಅನೇಕರು ತಮ್ಮ ಜೀವಿತದಲ್ಲಿ ಅನುಭವಿಸುವವರಾಗಿರ್ತಾರೆ. Everyone experience in beginning lot of confusion, lot of difficulties. ಪ್ರತಿಯೊಬ್ಬರು ತಮ್ಮ ಜೀವಿತದ ಪ್ರಾರಂಭದಲ್ಲಿ ತುಂಬ ಗೊಂದಲಗಳು ಮತ್ತು ಕಷ್ಟಗಳನ್ನು ಅವರು ಅನುಭವಿಸುವಂಥವರಾಗಿರ್ತಾರೆ. But in the end you will learn how to exercise faith. ಆದರೆ ಬರ್ತಾ ಬರ್ತಾ ನೀವು ಕಲ್ತುಕೊಳ್ತೀರಾ ಅದೇನು ಹೇಗೆ ನಾವು ನಂಬಿಕೆಯಲ್ಲಿ ಜೀವಿಸಬೇಕು ಎಂಬುದನ್ನು ನೀವು ಕಲ್ತುಕೊಳ್ತೀರಾ. You will learn how to deal the problems. ಸಮಸ್ಯೆಗಳೊಂದಿಗೆ ಹೇಗೆ ವ್ಯವಹರಿಸಬೇಕು ಎಂಬುದನ್ನು ಸಹ ನಾವು ಕಲ್ತುಕೊಳ್ಳುವವರಾಗಿರ್ತೇವೆ. Some people says about this. ಕೆಲವರು ಈ ವಿಷಯದಲ್ಲಿ ಹೀಗೆ ಹೇಳ್ತಾರೆ, in the morning, ಮುಂಜಾನೆಯಲ್ಲಿ before the sun arises, ಸೂರ್ಯೋದಯವಾಗುವುದಕ್ಕಿಂತ ಮುಂಚೆ the mist and fog is covered all over the earth. ನಾನು ಭೂಮಿಯನ್ನೆಲ್ಲ ಮಂಜು ಹಿಮವು ಮುಚ್ಚಿ ಕವಿದುಕೊಂಡಿರ್ತೈತೆ. Amen. ಆಮೆನ್. Here ಈಗ ಇಲ್ಲಿ when there is mist and fog covers all the earth, ಇಡೀ ಭೂಮಿಯನ್ನು ಮಂಜು ಹಿಮವು ಕವಿದುಕೊಂಡಿರುವಾಗ then sun is shining very slowly and darkness and fog dispel slowly. ಆದರೆ ಯಾವಾಗಾದರೆ ಸೂರ್ಯನು ಉದಯವಾಗ್ತಾನೋ, ಸ್ಲೋ ಆಗಿ ನಿಧಾನವಾಗಿ ಆತನು ಉದಯವಾಗ್ತಾ ಬರ್ತಾನೋ, ಆಗ ಕತ್ತಲು ಮತ್ತು ಹಿಮವು ಅದೆಲ್ಲ ಸಹ ಫಾಗ್ ಎಂಬುವಂಥದ್ದು ಸಹ ಪಟಾಪಂಚಲಾಗ್ತದೆ. In the same way, ಅದೇ ರೀತಿ I tell you that ನಾನು ನಿಮಗೆ ಹೇಳುವುದೇನೆಂದರೆ, if you have faith, ನಿಮಗೆ ನಂಬಿಕೆ ಇರುವಂಥದ್ದಾದರೆ, if you have patience and hope, ನಿಮಗೆ ತಾಳ್ಮೆಯು ನಿರೀಕ್ಷೆ ನೀವು ಉಳ್ಳವರಾಗಿದ್ದರೆ, if you have long suffering, ನಿಮಗೆ ನೀವು ದೀರ್ಘಶಾಂತಿ ಉಳ್ಳವರಾಗಿರುತ್ತಿದ್ದರೆ,
if you are waiting for the God purpose come to pass, ದೇವರ ಉದ್ದೇಶವು ನಿಮ್ಮ ಜೀವನದಲ್ಲಿ ನೆರವೇರುವುದನ್ನು ನೀವು ಎದುರು ನೋಡುವವರಾಗಿದ್ದರೆ that faith will slowly arise Amen. like sun and fog and mist dispel out. ಹೇಗೆ ಸೂರ್ಯನು ನಿಧಾನ ಉದಯಿಸ್ತಾ ಆ ಫಾಗನ್ನು, ಆ ಹಿಮ ಮಂಜನ್ನು ಹೇಗೆ ಆತನು ತೊಲಗಿಸ್ತಾನೋ ಅದೇ ರೀತಿ ನಿಮ್ಮ ಜೀವನದಲ್ಲಿ ನಿಮ್ಮ ನಂಬಿಕೆ ಅದು ಏಳುತ್ತಾ ಅಭಿವೃದ್ಧಿ ಹೊಂದುತ್ತಾ ಎಲ್ಲ ಸಮಸ್ಯೆಗಳನ್ನು, ಎಲ್ಲ ಕತ್ತಲು ನಿಮ್ಮ ಜೀವಿತದಲ್ಲಿ ತೊಲಗಿಸುವಂಥದ್ದಾಗಿರ್ತದೆ. So many believers, when they see mist and fog covers their life in such problems, ನಾವು ನೋಡ್ತೇವೆ ಅನೇಕ ವಿಶ್ವಾಸಿಗಳು ಹೇಗಿರ್ತಾರಂದರೆ ತಮ್ಮ ಜೀವನದಲ್ಲಿ ಆ ಒಂದು ಹಿಮ ಮಂಜು ಹಾಗೆ ಕಷ್ಟಗಳು, ಸಣ್ಣ ಸಣ್ಣ ಕಷ್ಟಗಳು ಅವರ ಜೀವನದಲ್ಲಿ ಕವಿದುಕೊಂಡಿರುವಾಗ they will think that it is finished, our life is finished, our prayers will not be answered. ಅವ್ರು ಎಣಿಸ್ಕೊಳ್ತಾರೆ, ಇನ್ನು ನಮ್ಮ ಕತೆ ಮುಗಿದು ಹೋಯಿತು, ನಮ್ಮ ಜೀವನ ಇಲ್ಲಿಗೆ ಮುಕ್ತಾಯವಾಯಿತು, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರನೇ ಬರೋದಿಲ್ಲ ಎಂಬುದಾಗಿ ಅವ್ರು ಎಣಿಸ್ಕೊಂಡು ಬಿಡ್ತಾರೆ. Faith is most powerful thing in this earth. ಈ ಒಂದು ಭೂಮಿ ಮೇಲೆ ನಂಬಿಕೆ ಬಹಳ ಮಹತ್ವವಾಗಿದೆ. Faith never gives up. ನಂಬಿಕೆ ಅಂದರೆ ಏನಂದರೆ ಅದು ಎಂದಿಗೂ ಬಿಟ್ಟು ಕೊಡುವುದೇ ಇಲ್ಲ. When faith comes, automatically Amen. fog and problems will dispel in your life. ನಿಮ್ಮ ಜೀವನದಲ್ಲಿ ಯಾವಾಗಾದರೆ ನೀವು ನಂಬಿಕೆಯಲ್ಲಿ ದೃಢವಾಗಿ ನಿಂತುಕೊಳ್ತೀರೋ ಆ ಒಂದು ಕಷ್ಟ ಎಂಬುವಂಥ ಹಿಮ ಮಂಜು ನಮ್ಮ ಜೀವನವನ್ನು ಬಿಟ್ಟು ತೊಲಗಿ ಹೋಗುವಂಥದ್ದಾಗಿರ್ತೈತೆ. Faith will win the battles. ನಂಬಿಕೆ ಅನ್ನುವಂಥದ್ದು ಯುದ್ಧಗಳಲ್ಲಿ ಜಯವನ್ನು ಕೊಡುವಂಥದ್ದಾಗಿದೆ. It will be always glorious. ನಂಬಿಕೆ ಅನ್ನುವಂಥದ್ದು ಯಾವಾಗಲೂ ಮಹಿಮಕರವಾದದ್ದಾಗಿದೆ. But in the end, in Jacob's life, there is same way. ನಾವು ನೋಡ್ತೇವೆ ಯಾಕೋಬನ ಒಂದು ಕಡೆ ದಿನಗಳಲ್ಲಿ ಸಹ ಇದೇ ರೀತಿ ಸಂಗತಿ ಆತನ ಜೀವನದಲ್ಲಿ ಇರುವಂಥದ್ದನ್ನು ನೋಡ್ತೇವೆ. In the Jacob's life, before he was cunning, he was cheater. ನಾವು ನೋಡ್ತೇವೆ, ಈಗಾಗಲೇ ನಾವು ಹೇಳಿದ ಹಾಗೆ ಯಾಕೋಬನು ತನ್ನ ಪ್ರಾರಂಭದ ಜೀವಿತದಲ್ಲಿ ಆತನು ಮೋಸಗಾರನಾಗಿದ್ದ, ಬಹಳ ಕಠಿಣವಾದ ವ್ಯಕ್ತಿ ಆತನಾಗಿದ್ದ. But in the last days, ಆದರೆ ಆತನ ಕಡೆ ದಿನಗಳಲ್ಲಿ ಆತನನ್ನು ನಾವು ನೋಡುವಾಗ he understood about the God. He has understood about God's knowledge. He has seen the nature of God. He has seen the excellency of God. ಆದರೆ ತನ್ನ ಕಡೆ ದಿನಗಳಲ್ಲಿ ಆತನನ್ನು ನಾವು ನೋಡುವಾಗ ಆತನು ದೇವರ ಕುರಿತು ತಿಳುವಳಿಕೆ ಹೊಂದಿದವನಾಗಿದ್ದ, ದೇವರ ಮಾರ್ಗಗಳ ಕುರಿತು ಗ್ರಾಹಿಕೆ ಹೊಂದಿದವನಾಗಿದ್ದ, ದೇವರ ಸ್ವಭಾವ ಮತ್ತು ಗುಣಾತಿಶಯಗಳ ಬಗ್ಗೆ ಮತ್ತು ಒಂದು ಗ್ರಾಹಿಕೆ ಒಂದು ತಿಳುವಳಿಕೆಯನ್ನು ಆತನು ಹೊಂದಿರುವಂಥ ಆತನಾಗಿದ್ದ. So many old people, ತುಂಬ ಅಂದರೆ ವೃದ್ಧರಾದಂಥ ವ್ಯಕ್ತಿಗಳು they telling so many times, our time is over, all is over. ವೃದ್ಧರಾದಂಥ ವ್ಯಕ್ತಿಗಳು ಯಾವಾಗಲೂ ಹೀಗೆ ಹೇಳ್ತಾರೆ, ನಮ್ಮ ಸಮಯ ಮುಗೀತು, ನಮ್ಮ ಸಮಯ ಮುಗೀತು ಎಂಬುದಾಗಿ. Take Abraham. ಆದರೆ ಇಲ್ಲಿ ಅಬ್ರಹಾಮನನ್ನು ನೀವು ತಗೊಳ್ಳಿರಿ, Take Jacob. ಯಾಕೋಬನನ್ನು ನೀವು ತಗೊಳ್ಳಿರಿ, Take Isaac. ಇಸ್ಸಾಕನನ್ನು ತಗೊಳ್ಳಿರಿ. They all prophesied in old age. ಆದರೆ ತಮ್ಮ ವೃದ್ಧಾಪ್ಯದಲ್ಲಿ ಅವರು ಪ್ರವಾದನೆಗಳನ್ನು ನುಡಿಯುವವರಾಗಿದ್ದರು. Why? Because they have faith. ಯಾಕಂದರೆ ಅವರಿಗೆ ದೇವರಲ್ಲಿ ನಂಬಿಕೆ ಉಳ್ಳವರವರಾಗಿದ್ದರು. When faith comes, ಯಾವಾಗ ನಂಬಿಕೆ ನಮ್ಮ ಜೀವನದಲ್ಲಿ ಬರ್ತೇತೋ you will not be thinking I'm old. ನೀನು ಎಂದಿಗೂ ಸಹ ನಾನು ಪ್ರಾಯ ಆಯಿತು, ನಾನು ಮುಗೀತು ಎಂಬುದಾಗಿ ನೀನು ಯೋಚನೆ ಮಾಡಲ್ಲ. Amen. ಆಮೆನ್. This story is located in ಈ ಒಂದು ಕತೆ, ಈ ಒಂದು ಸಂಗತಿ ಅನ್ನುವಂಥದ್ದು ಸತ್ಯವೇದದಲ್ಲಿ ಎಲ್ಲಿದೆ ಅಂದರೆ Genesis chapter 48, ಆದಿಕಾಂಡ 48ನೇ ಅಧ್ಯಾಯ verse 1 to 5. 1ನೇ ವಚನದಿಂದ 5ನೇ ವಚನ ಈ ಭಾಗದಲ್ಲಿ ಈ ಯಾಕೋಬನ ಕುರಿತಾದಂಥ ಸಂಗತಿ ಬರೆಯಲ್ಪಟ್ಟಿದೆ.
ಕೆಲವು ಕಾಲವಾದ ಮೇಲೆ ತಂದೆಯು ಬಹಳ ಬಲಹೀನನಾಗಿ ಬಿದ್ದಿದ್ದಾನೆಂಬ ವರ್ತಮಾನವು ಯೋಸೇಫನಿಗೆ ಬರಲು ಅವನು ಮನಸ್ಸೆ ಎಫ್ರಾಯಿಮ್ ಎಂಬ ತನ್ನಿಬ್ಬರ ಮಕ್ಕಳನ್ನು ತನ್ನ ಸಂಗಡ ಕರೆದುಕೊಂಡು ಅವನ ಬಳಿಗೆ ಬಂದನು. ನಿನ್ನ ಮಗನಾದ ಯೋಸೇಫನು ಬಂದನೆಂದು ಯಾಕೋಬನಿಗೆ ಒಬ್ಬನು ತಿಳಿಸಲು ಅವನು ಚೇತರಿಸಿಕೊಂಡು ಮಂಚದ ಮೇಲೆ ಕೂತುಕೊಂಡನು. ಯಾಕೋಬನು ಯೋಸೇಫನಿಗೆ, ಸರ್ವಶಕ್ತನಾದ ದೇವರು ಕಾನಾನ್ ದೇಶದ ಲೂಜಿನಲ್ಲಿ ನನಗೆ ದರ್ಶನ ಕೊಟ್ಟು ಆಶೀರ್ವದಿಸಿ, ನಾನು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು, ಅನೇಕ ಜನಾಂಗಗಳು ನಿನ್ನಿಂದ ಉಂಟಾಗುವಂತೆ ಮಾಡುವೆನು, ನಿನ್ನ ತರುವಾಯ ನಿನ್ನ ಸಂತತಿಗೆ ದೇಶವನ್ನು ಶಾಶ್ವತ ಸ್ವಾಸ್ಥ್ಯವಾಗಿ ಕೊಡುವೆನು ಎಂದು ಹೇಳಿದನು. ನಾನು ಐಗುಪ್ತ ದೇಶಕ್ಕೆ ನಿನ್ನ ಬಳಿಗೆ ಬರುವುದಕ್ಕಿಂತ ಮುಂಚೆ ಇಲ್ಲಿ ಹುಟ್ಟಿದ ನಿನ್ನಿಬ್ಬರು ಮಕ್ಕಳು ನನ್ನ ಮಕ್ಕಳಾಗಿರಬೇಕು. Amen. ಆಮೇನ್. In Jacob's last moment of dying, he prophesied all the things about Joseph's son. ಇಲ್ಲಿ ನಾವು ನೋಡ್ತೇವೆ ಯಾಕೋಬನು ತನ್ನ ಕಡೇ ದಿನಗಳಲ್ಲಿ ಆತನು ತನ್ನ ಮಗನಾದ ಯೋಸೇಫನ ಮಕ್ಕಳ ಕುರಿತು ಆತನು ಪ್ರವಾದನೆಗಳನ್ನು ನುಡಿಯುತ್ತಾನೆ. He is witnessing and he is giving the testimony of what can do and how wonderful God is, how great and mighty God is. ಆತನು ಇಲ್ಲಿದ್ದು ಆ ಯೋಸೇಫನ ಹತ್ರ ಆತನು ಮಾತಾಡ್ತಾನೆ. ಅದೇನೆಂದರೆ, ತನ್ನ ದೇವರು ಎಷ್ಟು ದೊಡ್ಡವನಾಗಿದ್ದಾನೆ, ಎಂಥ ವಾಗ್ದಾನಗಳನ್ನು ಆಶೀರ್ವಾದಗಳನ್ನು ತನಗೆ ಮಾಡಿದ್ದಾನೆ, ಆತನು ಎಂಥ ಶಕ್ತನು ಎಂಬಂಥ ವಿಷಯಗಳನ್ನು ಕುರಿತು ಆತನು ಸಾಕ್ಷಿಯನ್ನು ಆತನು ಹೇಳ್ತಿದ್ದಾನೆ. That what he want to convey about his last moment of dying. ಈ ರೀತಿ ತಾನು ಸಾಯುವುದಕ್ಕಿಂತ ಮೊದಲು ತಾನು ಹೇಳುವಂಥ ತನ್ನ ಜೀವಿತದ ಸಾಕ್ಷಿ ಬಗ್ಗೆ ಆತನು ಈ ರೀತಿಯನ್ನು ಆತನು ಹೇಳ್ತಾ ಇದ್ದಾನೆ. Amen. Why God chose Jacob instead of Esau? ನಾವು ನೋಡ್ತೇವೆ ಯಾಕೆ ದೇವರು ಏಷಾವನ ಬದಲಾಗಿ ಯಾಕೋಬನನ್ನು ಆರಿಸಿಕೊಂಡಿದ್ದಾನೆ. Esau didn't appreciate God's promise, God's purposes, God's ways, God ideas. ನಾವು ನೋಡ್ತೇವೆ ಏಷಾವನು ಎಲ್ಲಿ ಸಹ ದೇವರ ಉದ್ದೇಶಗಳು, ಆಲೋಚನೆಗಳು, ಮಾರ್ಗಗಳು, ಆಶೀರ್ವಾದಗಳ ಬಗ್ಗೆ ಎಲ್ಲೂ ಸಹ ಆತನು ಸಾಕ್ಷಿಯನ್ನು ಕೊಡುವಂಥದ್ದು ನಾವು ನೋಡುವುದಿಲ್ಲ. But Jacob appreciate God's promise. Amen. Even though he is cheated, he deceived his father. ನಾವು ನೋಡ್ತೇವೆ ಯಾಕೋಬನು ಮೋಸಗಾರನಾಗಿದ್ದಾಗ್ಯೂ ತನ್ನ ತಂದೆಯನ್ನು ಮೋಸಪಡಿಸಿದ ವ್ಯಕ್ತಿ ಆಗಿದ್ದಾಗ್ಯೂ ಸಹ ದೇವರ ವಾಗ್ದಾನಗಳ ಕುರಿತು ಜ್ಞಾಪಕ ಇಟ್ಟುಕೊಂಡಿರುವಂಥ ಆತನಾಗಿದ್ದ, ಅದರ ಕುರಿತು ಆತನು ಸಾಕ್ಷಿ ಹೇಳುವವನಾಗಿದ್ದ. He has great respect to God's promises. ದೇವರ ವಾಗ್ದಾನಗಳಿಗಾಗಿ ಆತನು ತಾಳ್ಮೆಯಿಂದ ಕಾದುಕೊಂಡಿರುವಂಥ ಆತನಾಗಿದ್ದ. Let us turn to Hebrews 11 chapter verse 21. ನಾವು ಸತ್ಯವೇದವನ್ನು ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 11ನೇ ಅಧ್ಯಾಯ 21ನೇ ವಚನಕ್ಕೆ ನಾವು ತಿರುಗಿಸೋಣ. By faith Jacob, when dying, blessed each of the sons of Joseph, bowing in worship over the head of his staff. ಯಾಕೋಬನು ತಾನು ಸಾಯುತ್ತಿರುವಾಗ ನಂಬಿಕೆಯಿಂದಲೇ ಯೋಸೇಫನ ಮಕ್ಕಳಿಬ್ಬರನ್ನು ಆಶೀರ್ವದಿಸಿದನು, ತನ್ನ ಕೋಲಿನ ಮೇಲೆ ಬಾಗಿಕೊಂಡು ದೇವರಿಗೆ ನಮಸ್ಕಾರ ಮಾಡಿದನು. In blessing Joseph's sons, ಆತನು ಯೋಸೇಫನ ಮಕ್ಕಳನ್ನು ಆಶೀರ್ವಾದ ಮಾಡುವಾಗ ಆಶೀರ್ವಾದಗಳಲ್ಲಿ and that is the way Jacob expressed his faith. ತನ್ನ ಯೋಸೇಫನ ಮಕ್ಕಳನ್ನು ಯಾಕೋಬನ ಆಶೀರ್ವದಿಸುತ್ತಿರುವಾಗ ಆ ಆಶೀರ್ವಾದ ಮಾಡುವುದರಲ್ಲಿಯೇ ತನ್ನ ನಂಬಿಕೆಯನ್ನು ಆತನು ತೋರ್ಪಡಿಸುವ ಆತನಾಗಿದ್ದಾನೆ. Here you can see how Jacob is demonstrating his faith. ಇಲ್ಲಿ ನಾವು ನೋಡಬೇಕು ಅದೇನೆಂದರೆ, ಯಾಕೋಬನು ಯಾವ ರೀತಿ ತನ್ನ ನಂಬಿಕೆಯನ್ನು ಪ್ರತ್ಯಕ್ಷಪಡಿಸುತ್ತಿದ್ದಾನೆ ಎಂಬುದಾಗಿ. In Genesis chapter 48 verse 15 to 16, the blessings of Jacob is located. ನಾವು ನೋಡ್ತೇವೆ ಯೋಸೇಫನ ಮಕ್ಕಳನ್ನು ಯಾವ ರೀತಿ ಆಶೀರ್ವದಿಸಿದ್ದಾನೆ ಎಂಬುವಂಥ ಸಂಗತಿ ಆದಿಕಾಂಡ 48ನೇ ಅಧ್ಯಾಯ 15 ಮತ್ತು 16 ವಚನಗಳಲ್ಲಿ ಅದು ನಮಗೆ ನೋಡಲಿಕ್ಕೆ ಸಿಗುವಂಥದ್ದಾಗಿದೆ. The blessing there is in three
parts. ಈ ಆತನು ಮಾಡಿರುವಂಥ ಆಶೀರ್ವಾದದಲ್ಲಿ 3 ಭಾಗಗಳು ನಮಗೆ ಕಂಡು ಬರ್ತವೆ. ಮೊದಲನೇದಾಗಿ First one, in verse 15. 15ನೇ ವಚನ. The God before whom my father Abraham and Isaac walked, the God who has been my shepherd all my life long to this day. ನನ್ನ ಪಿತೃಗಳಾದ ಅಬ್ರಹಾಂ ಇಸ್ಸಾಕರು ಸೇವಿಸುವ ದೇವರಾಗಿಯೂ ನನ್ನನ್ನು ಚಿಕ್ಕಂದಿನಿಂದ ಈ ದಿನದವರೆಗೂ ಪರಾಂಬರಿಸುತ್ತಾ ಬಂದ ದೇವರಾಗಿಯೂ ನನ್ನನ್ನು ಎಲ್ಲ ಕೇಡುಗಳಿಂದ ತಪ್ಪಿಸಿ ಕಾಪಾಡುತ್ತಾ ಬಂದ ದೂತನಾಗಿಯೂ ಇರುವಾತನು. He put his blessing in certain way. ಆತನು ತಾನು ಆಶೀರ್ವದಿಸುವಾಗ ಅದನ್ನು ಒಂದು ಕ್ರಮದಲ್ಲಿ ಆತನು ಇಟ್ಟಿರುವಾತನಾಗಿದ್ದಾನೆ. He is Jacob telling that the God before whom my fathers Abraham and Isaac walked. ನನ್ನ ಪಿತೃಗಳಾದ ಅಬ್ರಹಾಮ ಇಸ್ಸಾಕನು ಸೇವಿಸುವ ದೇವರು ಎಂಬುದಾಗಿ ದೇವರ ಕುರಿತು ಆತನು ಹೇಳ್ತಿದ್ದಾನೆ. In other ways he telling that ಅಷ್ಟಲ್ಲದೆ ಆತನು ಹೇಳ್ತಿರುವಂತಹ ಸಂಗತಿ ಏನೆಂದರೆ his forefathers believed in God. There is no one like him. ನನ್ನ ಪಿತೃಗಳು ಆರಾಧಿಸಿರುವಂಥ ದೇವರ ಹಾಗೆ ಬೇರೆ ಯಾರೂ ಇಲ್ಲ ಎಂಬುದನ್ನು ಆತನು ಸೂಚಿಸುತ್ತಿದ್ದಾನೆ. He is a living God and perfect in his words. ಆತನು ಜೀವಿಸುವಂಥ ದೇವರು, ತನ್ನ ಮಾತುಗಳಲ್ಲಿ ನಂಬಿಕಸ್ಥನಾಗಿರುವ ಆತನು ಎಂಬುದಾಗಿ. He has chosen Abraham, he has chosen Isaac and me. ಆತನು ಹೇಳ್ತಿದ್ದಾನೆ, ನನ್ನ ಪಿತೃವಾದ ಅಬ್ರಹಾಮನನ್ನು ಆತನು ಆರಿಸಿಕೊಂಡ, ತಂದೆಯಾದ ಇಸಾಕನನ್ನು ಆರಿಸಿಕೊಂಡ, ನನ್ನನ್ನು ಆತನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ. Our forefathers had relationship with God. ಈ ದೇವರ ಸಂಗಡ ನನ್ನ ಪಿತೃಗಳಿಗೆ ಸಂಬಂಧ ಇತ್ತು ಎಂಬುದನ್ನು ಹೇಳ್ತಿದ್ದಾನೆ. That is the thing Jacob introducing his Joseph's sons about this thing. ಇಲ್ಲಿ ನಾವು ನೋಡ್ತೇವೆ, ಯೋಸೇಫನ ಮಕ್ಕಳು ಅಂದರೆ ತನ್ನ ಮಕ್ಕಳಾಗಿ ಸ್ವೀಕರಿಸಿರುವಂಥ ಮೊಮ್ಮಕ್ಕಳಿಗೆ ಆತನು ಈ ರೀತಿ ತನ್ನ ದೇವರ ಕುರಿತು ಸಾಕ್ಷಿಯನ್ನು, ತಿಳುವಳಿಕೆಯನ್ನು ಅವರಿಗೆ ಕೊಡ್ತಾ ಇದ್ದಾನೆ. What kind of God is? ನಾವು ಸೇವಿಸುವ ದೇವರು ಎಂಥ ದೇವರು ಎಂಬುದಾಗಿ. God of Abraham, ಅಬ್ರಹಾಮನ ದೇವರು. God of Isaac, ಇಸಾಕನ ದೇವರು. God of Jacob, ಯಾಕೋಬನ ದೇವರು. He is not only called us out of darkness. ಆತನು ಕತ್ತಲ ಒಳಗಿಂದ ನಮ್ಮನ್ನು ಕರೆದದ್ದು ಮಾತ್ರವಲ್ಲ, He is way maker. ಆತನು ದಾರಿಯನ್ನು ಮಾಡುವಾತನು. He is covenant keeper. ಆತನು ಒಡಂಬಡಿಕೆಯ ದೇವರು, ಒಡಂಬಡಿಕೆಯನ್ನು ಕಾಪಾಡುವಾತನು. He is miracle worker. ಆತನು ಅದ್ಭುತಗಳನ್ನು, ಮಹತ್ಕಾರ್ಯಗಳನ್ನು ಮಾಡುವಾತನು. Amen. ಆಮೆನ್. In all things God is in all things he is introducing about his God to Joseph's son. ಇಲ್ಲಿ ನಾವು ನೋಡಿ, ಯೋಸೇಫನ ಮಕ್ಕಳಿಗೆ ಈ ರೀತಿ ಆತನು ಹೇಳುವುದರಿಂದ ತನ್ನ ದೇವರನ್ನು ಆತನು ಪರಿಚಯ ಮಾಡ್ತಿದ್ದಾನೆ. The world has never seen this God. ಈ ದೇವರು ಎಂದಿಗೂ ಸಹ ಮಾತು ತಪ್ಪುವವನಲ್ಲ. He will care. Amen. He will take care of us. ಆತನು ನಮ್ಮನ್ನು ಪರಾಂಬರಿಸುತ್ತಾ ಬಂದ ದೇವರೆಂಬುದಾಗಿ. He will feed us. ಆತನು ನಮ್ಮನ್ನು ಪೋಷಿಸಿದಾತನಾಗಿದ್ದಾನೆ ಎಂಬುದಾಗಿ. Famine, he calls to bless us. ಬರಗಾಲದಲ್ಲಿ ಅಂತ ಸಂಕಟಗಳಲ್ಲಿ ಸಹ ಕರ್ತ ನಮ್ಮನ್ನು ಪೋಷಿಸಿದ್ದಾನೆ, ನಮಗೆ ಸಹಾಯ ಮಾಡಿದ್ದಾನೆ ಎಂಬುದಾಗಿ. Even in the midst of famine, he calls to increase us. ಈವನ್ ಬರಗಾಲಗಳ ಮಧ್ಯದಲ್ಲಿ ಸಹ ನಾವು ಅಭಿವೃದ್ಧಿ ಹೊಂದುವಂತೆ ಮಾಡಿದಾತನು ಎಂಬುದಾಗಿ. He is the God of redeemer from all of evil things. ಎಲ್ಲ ಕೇಡುಗಳಿಂದ ನಮ್ಮನ್ನು ತಪ್ಪಿಸಿದಾತನು, ಕಾಪಾಡಿದಾತನು ಎಂಬುದಾಗಿ. That is the experience of Abraham and Isaac and Jacob. ಅದು ತಮ್ಮ ದೇವರ ಸಂಗಡ ಅಬ್ರಹಾಮನಿಗೆ, ಯಾಕೋಬನಿಗೆ, ಇಸಾಕನಿಗೆ ಇರುವಂತದ ಒಂದು ಸಂಬಂಧವಾಗಿತ್ತು. The God of Abraham and Isaac and Jacob is a true and living God. ಅಬ್ರಹಾಮು, ಇಸ್ಸಾಕು ಮತ್ತು ಯಾಕೋಬರ ಒಂದು ಜೀವಿಸುವ ಸತ್ಯವಾದ ದೇವರು ಈತನೆಂಬುದಾಗಿ. He can speak to us. ಆತನು ನಮ್ಮ ಸಂಗಡ ಮಾತಾಡ್ತಾನೆ. He can show love to us. ಆತನು ನಮ್ಮ ಕಡೆ ಆತನ ಪ್ರೀತಿಯನ್ನು ತೋರಿಸುತ್ತಾನೆ. He showed love to
Abraham, he showed to he showed love to Isaac, he showed love to Jacob. In the same way, that love is present to us. ಆತನು ಹೇಳ್ತಿದ್ದಾನೆ, ಆತನು ಅಬ್ರಹಾಮನಿಗೆ ಪ್ರೀತಿಯನ್ನು ತೋರಿಸಿದ್ದಾನೆ, ಇಸಾಕನಿಗೆ ಪ್ರೀತಿಯನ್ನು ತೋರಿಸಿದ್ದಾನೆ, ಯಾಕೋಬನಿಗೆ ಪ್ರೀತಿಯನ್ನು ತೋರಿಸಿದ್ದಾನೆ. ಅದೇ ರೀತಿ ನಮ್ಮೆಲ್ಲರಿಗೂ ಸಹ ನಮ್ಮ ಕಡೆ ಆತನ ಪ್ರೀತಿಯನ್ನು ತೋರಿಸುವ ಆತನಾಗಿದ್ದಾನೆ. God will never leave us in middle. ಆತನು ಎಂದಿಗೂ ಸಹ ನಮ್ಮನ್ನು ದಾರಿ ಮಧ್ಯದಲ್ಲಿ ಕೈ ಬಿಡುವಾತನು ಅಲ್ಲವೇ ಅಲ್ಲ. God will never leave from out of hunger. ಆತನು ಎಂದಿಗೂ ಸಹ ಹಸಿವಿನಿಂದ ನಮ್ಮನ್ನು ಹಸಿವೆಗೊಳಿಸಲು, ಹಸಿವಿನಲ್ಲಿ ಸಾಯಲಿಕ್ಕೆ ಬಿಡುವುದೇ ಇಲ್ಲ. God will meet our needs and earthly needs and spiritual needs. ಆತನು ನಮ್ಮ ಎಲ್ಲ ಈ ಲೋಕದ ಮತ್ತು ಆತ್ಮಿಕ ಸಂಗತಿಗಳ ಕೊರತೆಗಳನ್ನು ಆತನು ನೀಗಿಸುವ ಆತನಾಗಿದ್ದಾನೆ. One day, the Abraham and his household person gone against 4 kings. ಒಂದು ದಿನ ಅಬ್ರಹಾಮನು ತನ್ನ ಮನೆಯವರ ಸಮೇತ ಅಬ್ರಹಾಮನು 4 ರಾಜರ ವಿರುದ್ಧವಾಗಿ ಆತನು ಹೋಗಿದ್ದ ಯುದ್ಧಕ್ಕೆ. And he defeated 4 kings and everything and he recovered everything he lost. ಆತನ 4 ಅರಸರನ್ನು ಸೋಲಿಸಿ ತಾನು ಕಳೆದುಕೊಂಡದ್ದನ್ನೆಲ್ಲ ತಿರುಗಿ ಆತನು ಪಡೆದುಕೊಂಡ. In the same way, Isaac has experienced in the same way. ಅದೇ ರೀತಿ ಅಂಥ ಅನುಭವವನ್ನೇ ದೇವರ ಸಹಾಯದಿಂದ ಎಲ್ಲವನ್ನು ಅವರು ಹೊಂದಿಕೊಂಡಂಥ ಅನುಭವವನ್ನೇ ಇಸಾಕನು ಸಹ ತನ್ನ ಜೀವನದಲ್ಲಿ ಆತನು ಹೊಂದಿರುವ ಆತನಾಗಿದ್ದಾನೆ. All of them is against to Isaac. ನಾವು ನೋಡ್ತೇವೆ ಇಸಾಕನ ಜೀವನದಲ್ಲಿ ಅನೇಕರು ಎಲ್ಲರೂ ಸಹ ಆತನಿಗೆ ವಿರುದ್ಧವಾಗಿದ್ದರು. Chasing him. ಆತನನ್ನು ಹಿಂದಟ್ಟುತ್ತಾ ಇದ್ರು. Joking of him. ಆತನ ಕುರಿತು ಹಾಸ್ಯ ಮಾಡ್ತಾ ಇದ್ರು. Because his well is giving the water. ಆತನ ತೋಡಿದಂಥ ಬಾವಿಯಲ್ಲಿ ನೀರು ಬೀಳುವಾಗ and other people were not giving water. ಆ ಸಮಯದಲ್ಲಿ ನಾವು ನೋಡ್ತೇವೆ ಬೇರೆಯವರು ತೆಗೆದಂಥ ಬಾವಿಗಳಲ್ಲಿ ನೀರು ಸಿಗ್ತಾ ಇರಲಿಲ್ಲ. Those people thought that God is with Isaac. ಆಗ ಅವರಿಗೆ ಗೊತ್ತಾಯಿತು, ಆ ಇತರ ಜನರಿಗೆ ಗೊತ್ತಾಯಿತು ಇಸಾಕನ ಸಂಗಡ ದೇವರಿದ್ದಾನೆ ಎಂಬುದಾಗಿ. He was blessed in summer days. ನಾವು ನೋಡ್ತೇವೆ ಆ ಒಂದು ಬರಗಾಲದಲ್ಲಿ ಇಸಾಕನು ಬಹಳವಾಗಿ ಆಶೀರ್ವದಿಸಲ್ಪಟ್ಟ. There is the people who was not only jealous of him. ಆ ಜನರು ಇಸಾಕನ ಬಗ್ಗೆ ಹೊಟ್ಟೆ ಕಿಚ್ಚು ಪಡುವವರು ಮಾತ್ರವಾಗಿರಲಿಲ್ಲ. They are afraid of Isaac. ಅಷ್ಟು ಮಾತ್ರವಲ್ಲ, ನಾವು ನೋಡ್ತೇವೆ ಇಸಾಕನ ಕುರಿತು ಅವರು ಭಯಪಡುವವರಾಗಿದ್ದರು. One king coming to Isaac and made covenant of him. ಒಂದು ಅರಸನು ಇಸಾಕನ ಹತ್ರ ಬಂದು ಆ ಭಯದ ನಿಮಿತ್ತ ಆತನ ಹತ್ರ ಇಸಾಕನ ಹತ್ರ ಒಡಂಬಡಿಕೆಯನ್ನು ಮಾಡಿಕೊಳ್ತಾನೆ. And why is that? ಯಾಕೆ ಹಾಗೆ ಆತನು ಒಡಂಬಡಿಕೆ ಮಾಡಿಕೊಂಡ? When that king was afraid, ಆ ಅರಸನಿಗೆ ಭಯವಾದಾಗ, and he is thinking that Isaac is turned against me. ಆತನಿಗೆ ತಿಳ್ಕೊಂಡ ಇಸಾಕನು ನನಗೆ ತಿರುಗಿ ಬೀಳಬಹುದು. Amen. ಆಮೆನ್. He didn't want to fight against Isaac. ಆ ರೀತಿ ಇಸಾಕನು ತಿರುಗಿ ಬೀಳಬಹುದು, ಆದರೆ ಅವನಿಗೆ ವಿರುದ್ಧವಾಗಿ ಯುದ್ಧ ಮಾಡಲಿಕ್ಕೆ ನನಗೆ ಬೇಡ ಎಂಬುದಾಗಿ ಆತನು ತಿಳ್ಕೊಂಡ. He very much afraid of Isaac. ಆತನು ಇಸಾಕನ ಬಗ್ಗೆ ಬಹಳ ಭಯಗ್ರಸ್ತನಾಗಿದ್ದ. In the same way, ಅದೇ ರೀತಿ the Jacob is telling that ಅದನ್ನೇ ಇಲ್ಲಿ ಯಾಕೋಬನು ಹೇಳ್ತಿದ್ದಾನೆ. the same kind of protection, ಅದೇ ರೀತಿಯಾದಂಥ ಭದ್ರತೆ, the same kind of meeting earthly needs, ಅದೇ ರೀತಿಯಾದಂಥ ಒದಗಿಸುವಿಕೆ, the same kind of meeting spiritual needs, ಅದೇ ರೀತಿಯಾದ ನನ್ನ ಆತ್ಮಿಕ ಮೇಲುಗಳ ಒದಗಿಸುವಿಕೆ must come to Joseph's sons. ಅದೇ ರೀತಿ ಯೋಸೇಫನ ಮಕ್ಕಳ ಮೇಲೆ ಬರ್ತತೆ ಎಂಬುದಾಗಿ ಆತನು ಹೇಳ್ತಿದ್ದಾನೆ. Everything happened in his forefathers, Abraham, Isaac and Jacob.
ಏನೇನು ತನ್ನ ಪಿತೃರಿಗೆ ಅಬ್ರಹಾಮ್ಗೆ, ಇಸ್ಸಾಕನಿಗೆ ಮತ್ತು ಯಾಕೋಬನಿಗೆ ಸಂಭವಿಸಿದೆಯೋ must happen to Joseph's sons. ಅದೇ ರೀತಿ ಯೋಸೇಫನ ಮಕ್ಕಳಿಗೂ ಸಂಭವಿಸುವುದು ಎಂಬುದಾಗಿ. Second, ಎರಡನೇದಾಗಿ formal adaptation. ಮುಂಚೆ ಇರುವಂಥದ್ದನ್ನು ತಿರುಗಿ ಹೊಂದಿಕೊಳ್ಳುವಂಥದ್ದು. Yes, 16 verse. ಅದನ್ನು 16ನೇ ವಚನದಲ್ಲಿ ನಾವು ನೋಡ್ತೇವೆ. The angel of God has redeemed me from all evil. Bless the boy, and in them let my name be carried on, and the name of my fathers ಇಲ್ಲಿ ಆತನು ಹೇಳ್ತಾನೆ, ನನ್ನನ್ನು ಎಲ್ಲ ಕೇಡುಗಳಿಂದ ತಪ್ಪಿಸಿ ಕಾಪಾಡುತ್ತಾ ಬಂದ ದೂತನಾಗಿಯೂ ಇರುವಾತನು ಈ ಹುಡುಗರನ್ನು ಆಶೀರ್ವದಿಸಲಿ. ಇವರು ನನ್ನ ಹೆಸರನ್ನು ನನ್ನ ಪಿತೃಗಳಾದ ಅಬ್ರಹಾಂ, ಇಸ್ಸಾಕರ ಹೆಸರುಗಳನ್ನು ಮುಂದಕ್ಕೆ ತರಲಿ. The boys were born in Egypt. ಐಗುಪ್ತ ದೇಶದಲ್ಲಿ ಯೋಸೇಫನಿಗೆ ಹುಟ್ಟಿರುವಂಥ ಈ ಮಕ್ಕಳು, they had Egyptian mother. ಅವರು ಐಗುಪ್ತ ದೇಶದ ತಾಯಿಗೆ ಹುಟ್ಟಿದವರಾಗಿದ್ದರು. Jacob is telling that ಯಾಕೋಬನು ಈ ವಿಷಯ ಕುರಿತು ಆತನು ಮಾತಾಡ್ತಿದ್ದಾನೆ. even though they have Egyptian origin, ಅವರು ಐಗುಪ್ತಿಯ ತಾಯಿಗೆ ಹುಟ್ಟಿದವರಾಗಿದ್ದು ಐಗುಪ್ತಿಯವರಿಗೆ ಸೇರಿದವರು ಹಾಗೆ ಕಂಡು ಬಂದಾಗ್ಯೂ he want to make sure that they will not obey that culture. ಆತನ ಈ ಒಂದು ಸಂಗತಿಯನ್ನು ಒಂದು ನಿರ್ಧರಿಸಿಕೊಂಡಲ್ಲೇ ಆತನು ಹೇಳ್ತಿದ್ದಾನೆ. ಅದೇನೆಂದರೆ ಐಗುಪ್ತಿಯರ ಕಲ್ಚರನ್ನು, ಅವರ ಸಂಪ್ರದಾಯಗಳನ್ನು ಇವರು ಆಚರಿಸಬಾರದು ಎಂಬುದಾಗಿ. he want to make sure that those boys are not identified about that culture. ಆ ಐಗುಪ್ತ ದೇಶಕ್ಕೆ ಸೇರಿರುವಂಥ ಪದ್ಧತಿಗಳನ್ನು ಇವರು ಅನುಸರಿಸುವವರು ಆಗಿರಬಾರದು ಎಂಬುದಾಗಿ ಅವರ ವಿಷಯದಲ್ಲಿ ಆತನು ಮಾತಾಡ್ತಿದ್ದಾನೆ. Those boys do not become part of that culture. ಆ ಐಗುಪ್ತ ದೇಶಕ್ಕೆ ಸಂಬಂಧಪಟ್ಟ ಪದ್ಧತಿ ಸಂಪ್ರದಾಯಗಳೆಲ್ಲ ಅವರು ತಮ್ಮನ್ನು ಐಡೆಂಟಿಫೈ ಮಾಡಿಕೊಳ್ಬಾರ್ದು, ಅದನ್ನು ಫಾಲೋ ಮಾಡಬಾರ್ದು ಎಂಬುದಾಗಿ. He want to make sure that those boys must identify with God's people. ಆ ಮಕ್ಕಳು ದೇವ ಜನರು, ಇಸ್ರಾಯೇಲ್ ಜನಾಂಗವಾದಂಥ ದೇವ ಜನರೊಂದಿಗೆ ತಮ್ಮನ್ನು ಗುರುತಿಸಿಕೊಳ್ಳುವವರಾಗಬೇಕು ಎಂಬುದಾಗಿ. Let these kids be the children of Abraham, Isaac and Jacob. ಅದಕ್ಕೆ ಈ ಮಕ್ಕಳು ಅಬ್ರಹಾಂ, ಇಸಾಕ್, ಯಾಕೋಬರ ಮಕ್ಕಳಾಗಿ ಇವರಿಗೆ ಆ ಸಂಗತಿಗಳನ್ನು ಆತನು ಹೇಳ್ತಿದ್ದಾನೆ. Even though their grandfather is Pharaoh, ಅವರ ಅಜ್ಜ ಅಂದರೆ ಆ ಮಕ್ಕಳ ಅಜ್ಜ ಫರೋ ಆಗಿದ್ದಾಗ್ಯೂ, their father is prime minister of Egypt, ಯೋಸೇಫನ ತಂದೆಯಾದಂಥ ಯೋಸೇಫನ ಐಗುಪ್ತ ದೇಶದ ಪ್ರಧಾನಮಂತ್ರಿ ಆಗಿದ್ದಾಗ್ಯೂ, he want to make sure that those boys are children of Abraham, Isaac and Jacob. ಆದರೆ ಆ ಮಕ್ಕಳು ನನ್ನ ಮಕ್ಕಳಾಗಿರ್ತಾರೆ, ಅವರು ಅಬ್ರಹಾಂ, ಇಸಾಕ್, ಯಾಕೋಬರ ಸಂತತಿ ಎಂಬುದಾಗಿ ಆತನು ಆ ಐಡೆಂಟಿಫಿಕೇಶನ್ಗೆ ಅವರನ್ನು ತರ್ತಾ ಇದ್ದಾನೆ. He want to make sure that they will take pride in Abraham, Isaac and Jacob. ಅಷ್ಟು ಮಾತ್ರವಲ್ಲ, ಅವರು ಅಬ್ರಹಾಂ, ಇಸಾಕ್, ಯಾಕೋಬರಿಗೆ ಸಂತತಿಗೆ ಸೇರಿದವರು ಎಂಬುವಂಥ ಹೆಚ್ಚಳಕ್ಕೆ ಅವರು ಹೆಚ್ಚಳ ಪಡಬೇಕು ಎಂಬುದಾಗಿ ಆತನು ಆಶೀರ್ವದಿಸ್ತಾನೆ. He want to make sure that boys to realize who God is and what God can do. ತಮ್ಮ ದೇವರು ಯಾರಾಗಿದ್ದಾನೆ, ಆತನು ಏನನ್ನು ಮಾಡಬಲ್ಲ ಎಂಬುದರ ಬಗ್ಗೆ ಅವರು ತಿಳುವಳಿಕೆಯನ್ನು ಹೊಂದಲಿ ಎಂಬುದಾಗಿ. When boys were born, Jacob is not there in Egypt. ಆ ಯೋಸೆಫನಿಗೆ ಆ ಮಕ್ಕಳು ಹುಟ್ಟಿರುವಂಥ ಸಂದರ್ಭದಲ್ಲಿ ಯಾಕೋಬನು ಐಗುಪ್ತ ದೇಶದಲ್ಲಿ ಇರಲಿಲ್ಲ. And here tells that, ಇಲ್ಲಿ ಅದನ್ನು ಆತನು ಹೇಳ್ತಾನೆ, and in them let my name be carried, and the name of my fathers Abraham and Isaac. ಇಲ್ಲಿ ಆತನು ಹೇಳುವಂಥ ಮಾತೇನೆಂದರೆ 16ನೇ ವಚನದಲ್ಲಿ, ಇವರು ನನ್ನ ಹೆಸರನ್ನು ನನ್ನ ಪಿತೃಗಳಾದ ಅಬ್ರಹಾಂ, ಇಸ್ಸಾಕರ ಹೆಸರುಗಳನ್ನು ಮುಂದಕ್ಕೆ ತರಲಿ ಎಂಬುದಾಗಿ. He is directly saying that
ಇಲ್ಲಿ ಆತನು ಡೈರೆಕ್ಟಾಗಿ ಆತನು ಹೇಳುವಂಥ ಸಂಗತಿ ಏನಂದರೆ, The Joseph's sons are my sons. ಯೋಸೇಫನ ಮಕ್ಕಳು ಅದು ನನ್ನ ಮಕ್ಕಳು ಎಂಬುದಾಗಿ. The Joseph's sons are here Amen. in everything. ಯೋಸೇಫನ ಮಕ್ಕಳು ನನ್ನ ಮಕ್ಕಳಾಗಿ ನನ್ನ ಸ್ವಾಸ್ಥ್ಯವನ್ನು ಅನುಭವಿಸುವರು ಎಂಬುದಾಗಿ. The Joseph's son, even though they are born in foreign countries, ಯೋಸೇಫನ ಮಕ್ಕಳು ಪರದೇಶದಲ್ಲಿ ಹುಟ್ಟಿದವರಾಗಿದ್ದಾಗ್ಯೂ, the Joseph's sons, but Joseph's sons are my sons. ಆಗಿದ್ದಾಗ್ಯೂ ಸಹ ಆ ಯೋಸೇಫನ ಮಕ್ಕಳು ಅವರು ನನ್ನ ಸಂತತಿ ಎಂಬುದಾಗಿ. Joseph's children of Abraham, Isaac and Jacob. ಆ ಯೋಸೇಫನಿಗೆ ಐಗುಪ್ತ ದೇಶದಲ್ಲಿ ಹುಟ್ಟಿರುವಂತಹ ಆ ಮಕ್ಕಳು ಅಬ್ರಹಾಮನ ಮಕ್ಕಳು, ಇಸ್ಸಾಕನ ಮಕ್ಕಳು, ಯಾಕೋಬನ ಮಕ್ಕಳು ಎಂಬುದಾಗಿ ಎಣಿಸಲ್ಪಡ್ತಾರೆ ಎಂಬುದಾಗಿ. ಮೂರನೇ ಭಾಗ, the greatest blessing. ಉನ್ನತವಾದ ಆಶೀರ್ವಾದ. And let them grow into a multitude in the midst of the earth. ಇವರು ಭೂಮಿಯ ಮೇಲೆ ಹೆಚ್ಚಿ ಬಹು ಸಂತಾನವನ್ನು ಪಡೆಯಲಿ ಅಂದನು. When God came to Abraham in Genesis chapter 17, ನಾವು ನೋಡ್ತೇವೆ ಅಬ್ರಹಾಮನ ಸಂಗಡ ದೇವರು ಪ್ರತ್ಯಕ್ಷನಾದ ಎಲ್ಲಂದ್ರೆ ಆದಿಕಾಂಡ 17ನೇ ಅಧ್ಯಾಯದಲ್ಲಿ. And Abraham asked God, ಅಬ್ರಹಾಮ ದೇವರನ್ನು ಕೇಳ್ತಾನೆ, how can child be born to this old man? ಈ ಒಂದು ಪ್ರಾಯ ಕಳೆದಂತ ಮುದುಕನಿಗೆ ಮಕ್ಕಳು ಹೇಗೆ ಆಗ್ತಾರೆ ಎಂಬುದಾಗಿ. Then God told to Abraham, ಆಗ ಅಬ್ರಹಾಮನಿಗೆ ದೇವರು ಹೇಳ್ತಾರೆ, I am God Almighty. ನಾನು ಸರ್ವಶಕ್ತನಾದ ದೇವರೆಂಬುದಾಗಿ. And Abraham blessed Isaac in the same way. ಅದೇ ರೀತಿ ಅಬ್ರಹಾಮನು ಸಹ ಸರ್ವಶಕ್ತನಾದ ದೇವರ ಹೆಸರಿನಲ್ಲಿ ಇಸಾಕನನ್ನು ಆಶೀರ್ವದಿಸ್ತಾನೆ. And Isaac blessed Jacob in the same way. ಅದೇ ರೀತಿ ಇಸಾಕನು ಸಹ ಯಾಕೋಬನನ್ನು ಸರ್ವಶಕ್ತನಾದ ದೇವರ ಹೆಸರಿನಲ್ಲಿ ಆಶೀರ್ವದಿಸ್ತಾನೆ. I mean, here Bible teaches us younger world must serve the younger. ಇಲ್ಲಿ ಸತ್ಯವೇದ ಒಂದು ಉಪದೇಶಿಸುವಂಥ ಒಂದು ಸಂಗತಿ ಏನಂದರೆ, ಹಿರಿಯವನು ಕಿರಿಯವನಿಗೆ ಸೇವಕನಾಗ್ತಾನೆ ಎಂಬುದಾಗಿ. When the God started in the beginning, ದೇವರು ಇದನ್ನು ಪ್ರಾರಂಭಿಸುವಾಗ God chose Abel instead of Cain. ನಾವು ನೋಡ್ತೇವೆ ಪ್ರಾರಂಭದಲ್ಲೇ ನಾವು ದೇವರ ಕಾರ್ಯಗಳನ್ನು ನೋಡುವಾಗ ಹಿರಿಯವನಾದ ಕಾಯಿನನ ಬದಲಾಗಿ ಹೇಬೇಲನನ್ನು ದೇವರು ಮೆಚ್ಚಿಕೊಳ್ತಾನೆ. Then God chose Shem instead of Japheth. ಯಾಫೇತನಿಗೆ ಬದಲಾಗಿ ಶೇಮನನ್ನು ದೇವರು ಆರಿಸಿಕೊಳ್ತಾನೆ. And God chose Isaac instead of Ishmael. ದೇವರು ಇಷ್ಮಾಯೇಲನಿಗೆ ಬದಲಾಗಿ ಇಸಾಕನನ್ನು ಆರಿಸಿಕೊಳ್ತಾನೆ. And God chose Jacob instead of Esau. ಯಾಕೋಬನನ್ನು ದೇವರು ಏಸಾವನಿಗೆ ಬದಲಾಗಿ ಯಾಕೋಬನನ್ನು ಆರಿಸಿಕೊಳ್ತಾನೆ. Here Jacob has 12 sons. ಇಲ್ಲಿ ಯಾಕೋಬನು ತನ್ನ 12 ಮಕ್ಕಳನ್ನು ಆತನು ಆಶೀರ್ವದಿಸ್ತಾನೆ. First is Reuben. ಮೊದಲು ರೂಬೇನನನ್ನು. Last younger one is Joseph. ಕಡೆಯವನು ಯೋಸೆಫನು. God chose Joseph. ಯೋಸೆಫನನ್ನು ದೇವರು ಆರಿಸಿಕೊಂಡಿರ್ತಾನೆ. Amen. God blessed double portion of blessing on Joseph. ಯೋಸೆಫನಿಗೆ 2ರಷ್ಟು ಆಶೀರ್ವಾದವನ್ನು ದೇವರು ಕೊಡ್ತಾನೆ. In the between Manasseh and Ephraim. ಇಲ್ಲಿ ಯೋಸೆಫನ ಮಕ್ಕಳಾದ ಮನಶ್ಶೆ ಎಫ್ರಾಯಿಮರ ಮಧ್ಯದಲ್ಲಿ Manasseh did not do anything against God. ಇಲ್ಲಿ ಮನಶ್ಶೆ ದೇವರಿಗೆ ವಿರುದ್ಧವಾಗಿ ಏನೂ ಮಾಡಿರಲಿಲ್ಲ. But God chose Ephraim. ಆದರೆ ದೇವರು ಎಫ್ರಾಯಿಮನನ್ನು ಆರಿಸಿಕೊಳ್ತಾನೆ. And when Joseph takes
his son to his father. ಇಲ್ಲಿ ನಾವು ನೋಡ್ತೇವೆ ಯೋಸೇಫನು ತನ್ನ ಇಬ್ಬರ ಮಕ್ಕಳನ್ನು ಯಾಕೋಬನ ಹತ್ತಿರ ತಂದಾಗ In 17 in 48 Genesis chapter 48ನೇ ಅಧ್ಯಾಯ 17ನೇ ವಚನದಲ್ಲಿ and 17 verse, 17ನೇ ವಚನದಲ್ಲಿ when Joseph saw that his father laid right hand on head of Ephraim and it displeases him, and he took his father's hand to move it Ephraim head to Manasseh head. ತನ್ನ ತಂದೆಯು ಬಲಗೈಯನ್ನು ಎಫ್ರಾಯಿಮನ ತಲೆಯ ಮೇಲೆ ಇಡುವುದನ್ನು ಯೋಸೇಫನು ಕಂಡು ಅಸಮಾಧಾನಪಟ್ಟು ಅವನ ಕೈಯನ್ನು ಎಫ್ರಾಯಿಮನ ತಲೆಯಿಂದ ಎತ್ತಿ ಮನಸ್ಸೆಯ ತಲೆ ಮೇಲೆ ಇಡುವುದಕ್ಕಾಗಿ ಹಿಡಿದು ತಂದೆಗೆ, And Joseph said to his father, not this way, my father, since this one is the firstborn, but put your right hand on his head. But his father refused and said, I know, my son, I know. ಆತನು ತಂದೆಗೆ, ಹಾಗಲ್ಲಪ್ಪ, ಇವನೇ ಚೊಚ್ಚಲ ಮಗನು, ಬಲಗೈಯನ್ನು ಇವನ ತಲೆಯ ಮೇಲೆ ಇಡಬೇಕು ಎಂದು ಹೇಳಿದನು. ಅದಕ್ಕೆ ಅವನ ತಂದೆ ಒಪ್ಪದೆ, ಮಗನೇ, ನಾನು ಬಲ್ಲೆ ಇವನಿಂದ ಬಲ್ಲೆ. Why Jacob is telling, I know? ಯಾಕೆ ಇಲ್ಲಿ ಯಾಕೋಬನು ನನಗೆ ಗೊತ್ತು, ನಾನು ಬಲ್ಲೆ ಎಂಬುದಾಗಿ ಹೇಳ್ತಿದ್ದಾನೆ? He is reminding of his young age. ಆತನು ತನ್ನ ಚಿಕ್ಕ ಪ್ರಾಯವನ್ನು ಆತನು ಜ್ಞಾಪಕ ಮಾಡಿಕೊಂಡ. Where he deceived his father and ran to uncle's house and worked so many years. ಆತನು ತನ್ನ ತಂದೆ ಮನೆಯನ್ನು ಬಿಟ್ಟು ತನ್ನ ಮಾವನ ಮನೆಗೆ ಹೋಗಿ ಅಲ್ಲಿ ತುಂಬಾ ವರ್ಷಗಳು ಆತನು ಕಷ್ಟಪಟ್ಟು ಕೆಲಸ ಮಾಡಿದ. And he never happened in this subject, and that thing Yes. will not happen. ಆ ಒಂದು ಸಂಗತಿ, ತನಗೆ ಆದಂಥ ಸಂಗತಿ ಈ ಮಕ್ಕಳ ವಿಷಯದಲ್ಲಿ ಆಗಬಾರದು ಎಂಬುದಾಗಿ ಆತನು ಉದ್ದೇಶಪಟ್ಟ. In Jacob's life, his father is interested to give his blessing on Esau. ಯಾಕೋಬನ ಜೀವನದಲ್ಲಿ ನೋಡುವಾಗ ತನ್ನ ತಂದೆಯಾದ ಇಸ್ಸಾಕನು ಏಸಾವನನ್ನು ಆಶೀರ್ವಾದ ಮಾಡಬೇಕಂತಿದ್ದ. Here we see that Joseph is interested in giving his blessing to Manasseh. ಇಲ್ಲಿ ಸಹ ನಾವು ನೋಡ್ತೇವೆ ಯೋಸೇಫನು ತನ್ನ ಹಿರಿ ಮಗನಾದ ಮನಸ್ಸೆ ಮೇಲೆ ಆಶೀರ್ವಾದ ಬರಬೇಕೆಂಬುದಾಗಿ ಬಯಸ್ತಾನೆ. This subject is very big. ಈ ಒಂದು ವಿಷಯ ತುಂಬಾ ದೊಡ್ಡದಾಗಿದೆ. When you show little faith to God, ಯಾವಾಗಾದ್ರೆ ನಮ್ಮ ಜೀವಿತದಲ್ಲಿ ದೇವರ ಕಡೆಗೆ ನಾವು ನಂಬಿಕೆ ಉಳ್ಳವರಾಗಿರ್ತೇವೋ, He will surely bless us. ಆತನು ನಿಶ್ಚಯವಾಗಿ ನಮ್ಮನ್ನು ಆಶೀರ್ವದಿಸುವಾತನಾಗಿರ್ತಾನೆ. This story teaches about how believers and his life. ಇಲ್ಲಿ ಯಾಕೋಬನ ಒಂದು ಸಂಗತಿ, ವಿಶ್ವಾಸಿಗಳು ತಮ್ಮ ಜೀವನದ ಮತ್ತು ಕಡೆ ದಿನಗಳಲ್ಲಿ ಅಂದರೆ ಮುಂದಕ್ಕೆ ಹೋಗ್ತಾ ಅವರ ಜೀವನ ಹೇಗೆ ಇರ್ತೈತೆ ಎಂಬುದಕ್ಕೂ ಸೂಚನೆಯಾಗಿದೆ. In his old age, he prophesied. ಆತನು ತನ್ನ ಮುದಿ ಪ್ರಾಯದಲ್ಲಿ ಆತನು ಪ್ರವಾದನೆಯನ್ನು ನುಡಿಯುತ್ತಿದ್ದಾನೆ. In the same way, we should learn in our old days. We should not tell all is over. ನಾವು ಸಹ ಅದೇ ರೀತಿ ನಮ್ಮ ಪ್ರಾಯ ಕಳೀತಾ ಬರುವಾಗ ಎಲ್ಲ ಮುಗೀತು ಎಂಬುದಾಗಿ ನಾವು ಹೇಳುವವರಾಗಿರಬಾರದು. We should start to prophesy the thing. ನಾವು ಅಂತ ನಮ್ಮ ಪ್ರಾಯ ಕಳೀತಾ ಬರುವಾಗ ಸಹ ನಾವು ದೇವರ ಪ್ರವಾದನೆಗಳನ್ನು ನುಡಿಯುವಂಥ ವ್ಯಕ್ತಿಗಳು ನಾವು ಆಗಿರತಕ್ಕದ್ದು. Amen. God bless you all. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹಲ್ಲೆಲೂಯ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನಾವು ಅದ್ಭುತವಾದ ಸಂದೇಶವನ್ನು ಯಾಕೋಬನ ಕುರಿತು ನಾವು ಕೇಳಿದೆವು. ಅನೇಕ ಸಂಗತಿಗಳು ಕೇಳಿದೆವು. ಯಾಕೋಬನ ಜೀವಿತ ಪ್ರಾರಂಭದಲ್ಲಿ ಸಮಸ್ಯೆಗಳು ಕಷ್ಟಗಳಿಂದ ಆಗಿದ್ದಾಗ್ಯೂ ಸಹ ಆತನು ಹಾಗೇ ಇರಲಿಲ್ಲ. ಆತನ ಜೀವನದಲ್ಲಿ ಪ್ರಾಯ ಕಳೀತಾ ಬರುವಾಗ ಕರ್ತನ ಕುರಿತು ಜ್ಞಾನವನ್ನು ಹೊಂದಿದ, ಕರ್ತನ ನಂಬಿಕೆಯಲ್ಲಿ ಆತನು ಜೀವಿಸಲಿಕ್ಕೆ ಪ್ರಾರಂಭಿಸಿದ.
ಅದನ್ನೇ ನಾವು ನೋಡ್ತೇವೆ. ಆತನ ಕಡೆಯ ದಿನಗಳಲ್ಲಿ ತನ್ನ ಯೋಸೇಫನ ಮಕ್ಕಳನ್ನು ನಂಬಿಕೆಯಿಂದಲೇ ಆತನ ಆಶೀರ್ವದಿಸಿದ ಎಂಬುದಾಗಿ ನಾವು ನೋಡ್ತಾ ಬಂದೆವು. ಮತ್ತು ಆತನ ಆಶೀರ್ವಾದ ಮಾಡಿರುವಂತಹ ಸಂಗತಿಯಲ್ಲಿ ಸಹ 3 ಭಾಗಗಳನ್ನು ನಾವು ನೋಡ್ತಾ ಬಂದೆವು. ನಾನು ತಿರುಗಿ ರಿಪೀಟ್ ಮಾಡಲ್ಲ. ತಿರುಗಿ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕಂದ್ರೆ ಎಲ್ಲರೂ ಸಹ ನಾವು ಮೆಸೇಜನ್ನು ತಿರುಗಿ ನಾವು ಕೇಳಬೇಕಾಗ್ತೈತೆ. ಖಂಡಿತವಾಗಿ ಇದನ್ನು ಮತ್ತೆ ಮತ್ತೆ ಕೇಳುವುದರಿಂದ ನಮ್ಮ ಆತ್ಮಕ್ಕೆ ಬಹಳ ಆದಾಯವಾಗ್ತೈತೆ ಎಂಬುದಾಗಿ ನಾನು ಬಲವಾಗಿ ನಂಬಿದ್ದೇನೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತೇವೆ ಸ್ವಾಮಿ. ಕರ್ತ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ, ನಿನ್ನ ಬೆಳಕಿಗಾಗಿ ಸ್ತೋತ್ರ, ನಿನ್ನ ಆತ್ಮನ ಕಾರ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಜೀವನದಲ್ಲಿ ಸಹ ಯಾಕೋಬನು ನಂಬಿಕೆಗೆ ಮಾದರಿಯಾಗಿ ಆತನು ಹೇಗೆ ತನ್ನ ಪ್ರಾಯ ಕಳೆಯುವಾಗ ನಿನ್ನ ತಿಳುವಳಿಕೆಯಲ್ಲಿ ನಂಬಿಕೆಯಲ್ಲಿ ಬ್ರತುಕುತ್ತಾ ಈವೆನ್ ಕಡೆಯ ದಿನಗಳಲ್ಲಿ ಸಹ ತನ್ನ ಮಕ್ಕಳನ್ನು ಪ್ರವಾದಾತ್ಮಕವಾಗಿ ಹೇಗೆ ಆಶೀರ್ವದಿಸಿದ್ದಾನೋ ಆ ರೀತಿ ಆತ್ಮದಲ್ಲಿ ಬೆಂಕಿ ಉಳ್ಳವರಾಗಿ ಬೆಳಗಲಿಕ್ಕೆ ಪವಿತ್ರಾತ್ಮನೆ ಪ್ರತಿಯೊಬ್ಬರನ್ನು ಬಲಪಡಿಸಯ್ಯ. ಈ ರೀತಿ ನಿನ್ನ ತಿಳುವಳಿಕೆಯಲ್ಲಿ ನಿನ್ನ ನಂಬಿಕೆಯಲ್ಲಿ ನಾವು ಬೆಳೆಯುತ್ತಾ ಒಂದು ಪುರೋಗತಿಯಲ್ಲಿ ಸಾಗಲಿಕ್ಕೆ ಪವಿತ್ರಾತ್ಮನೆ ನಮ್ಮೆಲ್ಲರನ್ನು ನಿನ್ನ ಕೈಗೊಪ್ಪಿಸಿಕೊಡ್ತೇನೆ. ಆನ್ಲೈನಲ್ಲಿ ವೀಕ್ಷಿಸುವಂಥ ಪ್ರಿಯರನ್ನು ಬಲಪಡಿಸು, ಆಶೀರ್ವದಿಸು, ನಡೆಸಯ್ಯ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪ್ರೀತಿಯ ಪರಲೋಕದ ತಂದೆ. ಆಮೆನ್. ಗಾಡ್ ಬ್ಲೆಸ್ ಯು ಆಲ್.